ಇವಾಗ ಏನಾಗಿದೆ 28/4/2025 ಬೆಳಗಾವಿಯಲ್ಲಿ ಈ ಕೇಂದ್ರದ ಬೆಲೆ ನೀತಿ ವಿರೋಧಿಸಿ ಕಾಂಗ್ರೆಸ್ಸು ಒಂದು ಸಮಾವೇಶ ಹಮ್ಮಿಕೊಂಡಿತ್ತು. ಆ ಸಮಾವೇಶದ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏನು ಮಾಡಿರಪ್ಪ ಅಂದ್ರೆ ಧಾರವಾಡ ಜಿಲ್ಲೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ನಾರಾಯಣ್ ಬರ್ಮನಿ ಅವರನ್ನು ಏಕವಚನದಿಂದ ಬೆದರಿಸುವ ಧ್ವನಿಯಲ್ಲಿ ಕೂಗಿದ್ದಲ್ಲದೆ ಅವರನ್ನು ಹೊಡೆಯಲಿಕ್ಕೆ ಕೈ ಎತ್ತಿದರು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಅರ್ಪಿಸಲಿಕ್ಕೆ ಅವರು ಸೆಲ್ಯೂಟ್ ಹೊಡೆಯೋ ಟೈಮ್ದಲ್ಲಿ ಅವ್ರನ್ನ ಇವ್ರು ಬಡಿಲಿಕ್ಕೆ ಕೈ ಎತ್ತಿದ್ದು ಇಡೀ ಪೊಲೀಸ್ ಇಲಾಖೆಗೆ ಅವಮಾನ ಮಾಡಿದಂತಾಗಿದೆ. ಅದಲ್ಲದೆ ಶಾಸಕಾಂಗದ ಮುಖ್ಯಸ್ಥರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಾನೂನಿನ ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ನಮ್ಗೆ ಕಂಡು ಬರ್ತಾ ಇದೆ. ಆದ್ದರಿಂದ ಇವತ್ತಿನ ದಿವಸ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ಹೇಳ್ತಾರೆ. ನಾನು ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಇವತ್ತು ನಾನು ಒಂದು ದೂರನ್ನು ಕೊಟ್ಟಿದ್ದೀನಿ. ದೂರನ್ನು ಹೆಂಗೆ ಕೊಟ್ಟಿದ್ದೀನಪ್ಪ ಅಂದ್ರೆ ದಾಖಲೆಗಳ ಸಮೇತ ಕೊಟ್ಟಿದ್ದೀನಿ. ಒಂದು ಪೊಲೀಸ್ ಕಾನೂನು ಏನು ಹೇಳ್ತದೆ ಅಂದರೆ ದೂರನ್ನು ದಾಖಲಿಸಿದ 48 ಗಂಟೆಯೊಳಗಾಗಿ ಆಪಾದಿತ ವ್ಯಕ್ತಿಯ ಮೇಲೆ FIR ದಾಖಲು ಮಾಡಿ ಆ ಸಂಬಂಧಪಟ್ಟ ಕೋರ್ಟಿಗೆ ಅದನ್ನು ನ್ಯಾಯಾಲಯಕ್ಕೆ ಕಳಿಸ್ಬೇಕಂತೇಳಿ ಹೇಳ್ತದೆ. ಇಲ್ಲೇ ನಮ್ಮದು ಸತ್ಯವಾಗಿ ಖಚಿತವಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಕೈ ಎತ್ತಿ ಬಡಲಿಕ್ಕೆ ಹೊಡೆದಂಥ ವಿಡಿಯೋ ದೃಶ್ಯಾವಳಿಗಳನ್ನ ನಾನು ಕೊಟ್ಟಿದ್ದೀನಿ. ಆದ್ದರಿಂದ ಇವತ್ತು ಸಾರ್ವಜನಿಕ ಸೇವೆಯಲ್ಲಿ ಸಾರ್ವಜನಿಕ ನೌಕರರಿಗೆ ಪಬ್ಲಿಕ್ ಮುಂದೆ ಅವ್ರನ್ನ ಕೀಳರಿಮೆ ಪದಗಳನ್ನು ಬಳಸಿ ಅವ್ರನ್ನ ಹೊಡಲಿಕ್ಕೆ ಹೋಗುವಂಥ ಅಧಿಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಇರುವುದಿಲ್ಲ. ಅವತ್ತು ತಮ್ಮ ಅಧಿಕಾರದ ದರ್ಪದಿಂದ ಇವತ್ತೇನು ಅವರು ಸಿದ್ದರಾಮಯ್ಯನವರು ಕೈ ಎತ್ತಿ ಬಡಿಲಿಕ್ಕೆ ಹೋದರೂ ಇದು ಪೊಲೀಸ್ ಇಲಾಖೆ ಅಷ್ಟೇ ಅಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಯ ಕಿರಿಯ ಅಧಿಕಾರಿಗಳಿಗೆ ಒಂದು ಭಯದ ವಾತಾವರಣವನ್ನು ಉಂಟು ಮಾಡಿದೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಇವತ್ತು ಅದು ಭಾರತೀಯ ನ್ಯಾಯ ಸಂಹಿತೆ 2023 ಕಲಂ 132 ಏನು ಹೇಳ್ತಾ ಅಂದ್ರೆ ಅದು ಯಾರು ಕರ್ತವ್ಯ ನಿರತರಾಗಿರ್ತಾರೆ ಸಾರ್ವಜನಿಕ ನೌಕರರು ಅಥವಾ ಪೊಲೀಸರಾಗಿರ್ಬೋದು, ಇವತ್ತು ಕರ್ತವ್ಯ ಪಾಲನೆ ಮಾಡುವ ಸಮಯದಲ್ಲಿ ಈ ಜನಸೇವಕರಾಗಲಿ ಅಥವಾ ಬೇರೆ ಯಾರಾದರೂ ಅವ್ರ ಮೇಲೆ ಕೈ ಎತ್ತಿ ಹೊಡಿಲಿಕ್ಕೆ ಹೋದ್ರಂದ್ರೆ ಅವ್ರಿಗೆ 2 ವರ್ಷಗಳ ಕಾರಾಗೃಹವಾಸ ಶಿಕ್ಷೆ ಅಂತ ಹೇಳ್ತಾರೆ. ಆ ಸರ್ಕಾರ ಮಾಡಿದಂಥ ಕಾನೂನೇ ಇದೆ. ಈ ಶಾಸಕಾಂಗದ ಮುಖ್ಯಸ್ಥ ಸಿದ್ದರಾಮಯ್ಯನವರು ಅವರಲ್ಲೇ ಕಾನೂನು ರಚನೆ ಆಗ್ತಾವೆಲ್ಲ ತಮ್ಗೆ ಗೊತ್ತಿದೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಈ ಶಾಸಕಾಂಗದ ಮುಖ್ಯಸ್ಥನಾಗಿ ಕಾರ್ಯಾಂಗದ ಅಧಿಕಾರಿಗಳನ್ನು ಉತ್ತೇಜಿಸಬೇಕು. ಅವ್ರನ್ನ ಯಾವಾಗಲೂ ಅಧಿಕಾರಿಗಳನ್ನ ಉತ್ತೇಜಿಸುತ್ತಾ ಕೆಲಸವನ್ನು ತೊಗೊಳ್ಬಿಟ್ಟು ಅವ್ರನ್ನ ಹೆದರಿಸಿ ಈ ರೀತಿ ಒಂದು ದರ್ಪದಿಂದ ಏನು ಹೇಳಿದ್ದಾರೆ ಇದು ಭಾಳ ತಪ್ಪು. ಆದ್ದರಿಂದ ಇವತ್ತು ನಾನು ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದಾಖಲೆಗಳ ಸಮೇತವಾಗಿ ದೂರು ನೀಡಿದ್ದೀನಿ. ಅವ್ರು ಏನಾದರೂ ಕಾನೂನು ರೀತಿ ಕ್ರಮ ತೆಗೆದುಕೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮುಂದಿನ ಕ್ರಮ ಮಾಡದೇ ಇದ್ದಲ್ಲಿ ನಾನು ನ್ಯಾಯಾಲಯದ ಮುಖಾಂತರ ಹೋರಾಟ ಮಾಡ್ದಂತ ತಮ್ಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ಮತ್ತೊಂದು ಮಾತು, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ನವದೆಹಲಿ ಅಲ್ಲಿ ಕೂಡ ನಾನು ದೂರನ್ನು ಕೊಟ್ಟಿದ್ದೀನಿ. ಆ ಕಾಪಿ ತಮಗೆಲ್ಲ ಕೊಟ್ಟಿದ್ದೀನಿ ಈಗಾಗಲೇ. ಆ ರಾಷ್ಟ್ರೀಯ ಮಾನವ ಹಕ್ಕುಗಳ ಅಧ್ಯಕ್ಷರು ಕೂಡ ನಾನು ಈ ದಾಖಲೆಗಳ ಸಮೇತ ದೂರು ಸಲ್ಲಿಸಿ ಒಬ್ಬ ಪೊಲೀಸ್ ಅಧಿಕಾರಿಯ ಹಕ್ಕುಗಳ ಉಲ್ಲಂಘನೆ ಆಗಿದೆ, ಮಾನವ ಹಕ್ಕು ಉಲ್ಲಂಘನೆ ಆಗಿದೆ, ಇದ್ರ ಬಗ್ಗೆ ತನಿಖೆ ಮಾಡಿರ್ತಾ ಅಲ್ಲಿ ದೂರು ಕೊಟ್ಟಿದೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ.